ಸಹೋದರ ಸಹೋದರಿಯರೇ, ಹಿಜರಿ ಕ್ಯಾಲೆಂಡರ್ನ ಪ್ರಕಾರ ನಾವು ಹೊಸ ವರ್ಷದಲ್ಲಿದ್ದೇವೆ. ಹಿಜರ 1448ನೆಯ ವರ್ಷ. 1448 ಎಂದು ಹೇಳುವಾಗ ಆ ಸಂಖ್ಯೆ ನಿಮ್ಮ ಮನಸ್ಸಿನಲ್ಲಿ ಇಲ್ಲ, ಅಥವಾ ನಿಮಗೆ ಪರಿಚಿತವಾದ ಸಂಖ್ಯೆ ಅಲ್ಲ ಅದು. ಹೇಗೆ 2026 ನಿಮಗೆ ಪರಿಚಿತವೋ ಹಾಗೆ ಒಂದು ಪರಿಚಿತವಾದ ಸಂಖ್ಯೆ ಅಲ್ಲ 1448 ಎಂಬುದು. ಅದಕ್ಕೆ ಕಾರಣ, ನಾವು ಹಿಜರಿ ಕ್ಯಾಲೆಂಡರ್ ಅನ್ನು ಫಾಲೋ ಮಾಡುತ್ತಾ ಇಲ್ಲ ಎಂಬುದು. ಹಿಜರಿ ಕ್ಯಾಲೆಂಡರ್ ಅನ್ನು ನಾವು ಫಾಲೋ ಮಾಡುತ್ತಾ ಇಲ್ಲ. ಮೊದಲು ಮದುವೆಯ ಇನ್ವಿಟೇಷನ್ನಲ್ಲಾದರೂ ಒಂದು ಹಿಜರಿ ಡೇಟ್ ಹಾಕಲಾಗುತ್ತಾ ಇತ್ತು. ಈಗ ಅದು ಕೂಡ ಬಹಳ ಕಡಿಮೆಯಾಗ್ತಾ ಇದೆ. ಗಲ್ಫ್ ದೇಶಗಳು ಕೂಡ, ಅರಬ್ ದೇಶಗಳು ಕೂಡ ಹಿಜರಿ ಕ್ಯಾಲೆಂಡರ್ನ ಬದಲು ಗ್ರೆಗೋರಿಯನ್ ಕ್ಯಾಲೆಂಡರಿಗೆ ಮೊರೆ ಹೋಗಿದೆ. ಸಹೋದರ ಸಹೋದರಿಯರೇ, ಅಂದರೆ ಹಿಜರಿ ಕ್ಯಾಲೆಂಡರ್ ನಮ್ಮ ಬದುಕಿನ ಭಾಗ ಆಗಿ ಉಳಿದಿಲ್ಲ. ನಮ್ಮ ರಮಲಾನ್ ನಿಶ್ಚಯಿಸಲ್ಪಡುವುದು, ನಮ್ಮ ಈದ್ ನಿಶ್ಚಯಿಸಲ್ಪಡುವುದು, ನಮ್ಮ ಹಜ್ ನಿರ್ಧರಿಸಲ್ಪಡುವುದು, ಹೀಗೆ ಪ್ರಮುಖವಾದ ಎಲ್ಲ ಇಬಾದತ್ತುಗಳು ನಿಶ್ಚಯಿಸಲ್ಪಡುವುದು ಹಿಜರಿ ಕ್ಯಾಲೆಂಡರ್ನ ಆಧಾರದಲ್ಲಿ. ಆದ್ದರಿಂದ ಹಿಜರಿ ಕ್ಯಾಲೆಂಡರ್ ಅನ್ನು ಫಾಲೋ ಮಾಡುವುದು ಇಸ್ಲಾಮಿ ಬದುಕಿನ, ಇಸ್ಲಾಮಿ ಸಂಸ್ಕಾರದ ಒಂದು ಗುರುತಾಗಿದೆ. ಸಹೋದರ ಸಹೋದರಿಯರೇ, ಇಸ್ಲಾಮಿನ ಕ್ಯಾಲೆಂಡರ್ ನಿರ್ಣಯಿಸಲ್ಪಟ್ಟಿರುವುದು ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಹಿಜ್ರತ್ತಿನ ಆಧಾರಿತವಾಗಿ. ಇಸ್ಲಾಮಿನ ಇತಿಹಾಸದಲ್ಲಿ ಅತ್ಯಂತ ಪ್ರಮುಖವಾದ ಘಟನೆಯಾಗಿದೆ ಹಿಜ್ರತು ನಬಿಯಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಹಿಜ್ರತ್, ಹುಟ್ಟಿ ಬೆಳೆದ ನಾಡು, ಸಂಪತ್ತು, ಸಂಬಂಧ ಇವೆಲ್ಲವನ್ನು ತ್ಯಜಿಸಿ ಒಂದು ಜನತೆ ಅಲ್ಲಾಹನ ಮಾರ್ಗದಲ್ಲಿ ನಡೆಸಿದ ತ್ಯಾಗೋಜ್ವಲವಾದ ಹಿಜ್ರತ್ತನ್ನು ಪವಿತ್ರ ಕುರ್ಆನ್ ಎತ್ತಿ ಹೇಳಿದೆ. ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮತ್ತು ಅವರ ಜೊತೆಗಾರ ಸಿದ್ದೀಕ್ ರಲಿಯಲ್ಲಾಹು ತಆಲಾ ಅನ್ಹು ಜೊತೆಯಾಗಿ ನಡೆಸಿದ ಹಿಜ್ರತ್ತನ್ನು ಒಂದು ಮಹಾ ಘಟನೆಯಾಗಿ ಕುರ್ಆನ್ ವಿವರಿಸ್ತದೆ. ಇಲ್ಲ ತನ್ಸುರುಹು ಫಕದ್ ನಸರಹುಲ್ಲಾಹು. ಶತ್ರುಗಳು, ವಿರೋಧಿಗಳು ಅವರನ್ನು ಹೊರಗೆ ಹಾಕಬಹುದು, ಶತ್ರುಗಳು, ವಿರೋಧಿಗಳು ಅವರನ್ನು ಹೊರಗೆ ಹಾಕಬಹುದು. ಆದರೆ ಫಕದ್ ನಸರಹುಲ್ಲಾ, ನಾವು ನಿಮಗೆ ಸಹಾಯ ಮಾಡಿದ್ದೇವೆ, ನಾವು ನಿಮಗೆ ಸಹಾಯ ಮಾಡುತ್ತೇವೆ. ಇದು ಅಖ್ರಜಹುಲ್ಲದೀನ ಕಫರು ಸಾನಿಯಸ್ನೈನಿ ಇದ್ ಹುಮಾ ಫಿಲ್ ಗಾರ್ ಇದು ಯಕೂಲು ಲಿಸಾಹಿಬಿಹಿ ಲಾ ತಹ್ಜನ್ ಇನ್ನಲ್ಲಾಹ ಮಅನಾ. ಅವರಿಬ್ಬರು ಗುಹೆಯಲ್ಲಿದ್ದಂತಹ ಸಂದರ್ಭ. ಲಾ ತಹ್ಜನ್ ಇನ್ನಲ್ಲಾಹ ಮಅನಾ, ನಮ್ಮ ಜೊತೆ ಅಲ್ಲಾಹು ಇದ್ದಾನೆ, ನೀವು ದುಃಖಿಸಬೇಡಿ ಎಂದು ಹೇಳಿದ ಆ ಸಂದರ್ಭ. ಫಅನ್ಜಲಲ್ಲಾಹು ಸಕೀನತಹು ಅಲೈ, ಅಲ್ಲಾಹು ಸುಬ್ಹಾನಹು ವ ತಆಲಾ ಅವರಿಗೆ ಶಾಂತಿಯನ್ನು ಇಳಿಸಿದ. ವಅಯ್ಯದಹು ಬಿಜುನೂದಿನ್ ಲಂ ತರೌಹ, ನೀವು ಕಾಣದಂತಹ ಪಡೆಗಳ ಮೂಲಕ ಅಲ್ಲಾಹು ಸುಬ್ಹಾನಹು ವ ತಆಲಾ ಅವರಿಗೆ ಸಹಾಯ ಮಾಡಿದ.
ವಜಅಲ ಕಲಿಮತ್ತಲ್ಲದೀನ ಕಫರು ಸುಫುಲ, ನಿಷೇಧಿಗಳ ಕಲಿಮತ್ತನ್ನು ಅಲ್ಲಾಹು ಸುಬ್ಹಾನಹು ವ ತಆಲ ಸೋಲಿಸಿದ. ವ ಕಲಿಮತುಲ್ಲಾಹಿ ಹಿಯಲ್ ಉಲ್ಯ, ಅಲ್ಲಾಹನ ಕಲಿಮತ್ತನ್ನು ಅಲ್ಲಾಹು ಸುಬ್ಹಾನಹು ವ ತಆಲ ಎತ್ತರಗೊಳಿಸಿದ. ಅಲ್ಲಾಹನ ದೀನನ್ನಲ್ಲಾಹು ಎತ್ತರಗೊಳಿಸಿದ. ವಲ್ಲಾಹು ಅಜೀಜುನ್ ಹಕೀಂ, ಅಲ್ಲಾಹು ಮಹಾಪ್ರತಾಪಿಯು ಯುಕ್ತಿಪೂರ್ಣನೂ ಆಗಿದ್ದಾನೆ. ಹಿಜರತ್ತಿನ ಬಗ್ಗೆ ಪವಿತ್ರ ಕುರ್ಆನ್ನ ವಿವರಣೆಯ ಕಲಿಮತ್ತುಲ್ಲಾಹಿ ಹಿಯಲ್ ಉಲ್ಯ, ಅಲ್ಲಾಹನ ಕಲಿಮತ್ ಎತ್ತರಕ್ಕೇರುವುದು, ಅಲ್ಲಾಹನ ದೀನಿನ ಔನ್ನತ್ಯ, ಅದಾಗಿತ್ತು ಹಿಜರತ್ತಿನ ಉದ್ದೇಶ. ಸಹೋದರ ಸಹೋದರಿಯರೇ, ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮತ್ತು ಸಹಾಬೆ ಕಿರಾಮ್ ನಡೆಸಿದ ಹಿಜರತ್ತಿನಲ್ಲಿ ಕಿಯಾಮತ್ ತನಕ ಇರುವ ವಿಶ್ವಾಸಿಗಳಿಗೆ ಧಾರಾಳ ಧಾರಾಳ ಪಾಠಗಳಿವೆ. ಇಂದು ಜಗತ್ತಿನಲ್ಲಿ ಅತಿ ಹೆಚ್ಚು ವಲಸಿಗರು, ಮುಹಾಜಿರುಗಳು ಮುಸ್ಲಿಂ ಸಮುದಾಯ. ಗಜ್ಜಾದಿಂದ, ರೋಹಿಂಗ್ಯಾದಿಂದ, ಸಿರಿಯಾದಿಂದ ಯುದ್ಧದ ಕಾರಣಕ್ಕಾಗಿ ಅಥವಾ ಬದುಕಲು ಸಾಧ್ಯ ಇಲ್ಲದ ಕಾರಣಕ್ಕಾಗಿ ಲಕ್ಷಗಟ್ಟಲೆ ವಿಶ್ವಾಸಿಗಳು ಜಗತ್ತಿನ ಬೇರೆ ಬೇರೆ ಕಡೆಗಳಿಗೆ ವಲಸೆ ಹೋಗಿ ಅಲ್ಲಿ ಅತ್ಯಂತ ಕಷ್ಟದಿಂದ ಅಸಹನೀಯವಾಗಿ ಒಂದು ರೀತಿಯಲ್ಲಿ ಹುಳುಗಳಂತಹ ಬದುಕನ್ನು ಸಾಗಿಸ್ತಾ ಇದ್ದಾರೆ. ಅವರನ್ನು ಜೊತೆ ಸೇರಿಸಲು, ಅವರಿಗೆ ಸಹಾಯ ಮಾಡಲು, ಅವರಿಗೆ ತಮ್ಮ ಸಂಪತ್ತಿನಿಂದ ಅವರನ್ನು ಸಹೋದರರಾಗಿ ಸ್ವೀಕರಿಸಲು ಈ ಉಮ್ಮತ್ತಿನಲ್ಲಿ ಅನ್ಸಾರುಗಳು ಇಲ್ಲ ಎಂಬುದು ಸಹೋದರ ಸಹೋದರಿಯರೇ ಮುಸ್ಲಿಂ ಉಮ್ಮತ್ತು ಎದುರಿಸುತ್ತಿರುವ ಅತಿ ದೊಡ್ಡ ಸಮಸ್ಯೆ, ಅತಿ ದೊಡ್ಡ ಸವಾಲು. ಮುಹಾಜಿರುಗಳನ್ನು ಸಹೋದರರು ಎಂದು ಸ್ವೀಕರಿಸಲು, ಅವರನ್ನು ನಮ್ಮವರು ಎಂದು ಜೊತೆ ಸೇರಿಸಲು ಮುಸ್ಲಿಂ ಸಮುದಾಯದಲ್ಲಿ ಅನ್ಸಾರುಗಳಿಲ್ಲ. ಅಂದು ಅಲ್ಲಾಹನ ಪ್ರವಾದಿ ಮತ್ತು ಸಹಾಬೆ ಕಿರಾಮ್ ಹಿಜರತ್ ನಡೆಸಿದ ಆ ಸಂದರ್ಭ, ಮಕ್ಕಾದಿಂದ ವಲಸೆ ಹೋಗಿರುವ ಮುಹಾಜಿರುಗಳು, ಮದೀನಾದ ನಿವಾಸಿಗಳಾದ ಅನ್ಸಾರಿಗಳು, ಅಲ್ಲಿ ವಲಸಿಗರು ಮತ್ತು ಮೂಲ ನಿವಾಸಿಗಳು ಎಂಬ ಯಾವ ವ್ಯತ್ಯಾಸವೂ ಇರಲಿಲ್ಲ. ಅಲ್ಲಿ ವಿದೇಶಿಗಳು ಮತ್ತು ಸ್ವದೇಶಿಯರು ಎಂಬ ಯಾವ ಭಿನ್ನತೆಯೂ ಇರಲಿಲ್ಲ. ಅಲ್ಲಿ ಹೊರಗಿನಿಂದ ಬಂದವರು ಮತ್ತು ಇಲ್ಲಿನ ವಾಸಿಗಳು ಎಂಬ ಯಾವ ವ್ಯತ್ಯಾಸವೂ ಇರಲಿಲ್ಲ. ಮಾನವ ಇತಿಹಾಸದಲ್ಲಿ ಸರಿಸಾಟಿ ಇಲ್ಲದ ಸಹೋದರತೆಯ ಮಾದರಿಗಳನ್ನು ಜಗತ್ತಿಗೆ ತೋರಿಸಿಕೊಟ್ಟ ದೇಶವಾಗಿದೆ ಮದೀನಾ ಮುನವ್ವರ. ಹಿಜರತ್ತಿನ ಸಂದರ್ಭ ಮಾನವ ಇತಿಹಾಸದಲ್ಲಿ ಸರಿಸಾಟಿ ಇಲ್ಲದ ಮನುಷ್ಯ ಸಹೋದರತೆಯ ಪಾಠಗಳನ್ನು, ಮಾದರಿಗಳನ್ನು ತೋರಿಸಿಕೊಟ್ಟ ಪ್ರಪ್ರಥಮ ದೇಶವಾಗಿದೆ. ಸಹೋದರ ಸಹೋದರಿಯರೇ, ಮದೀನಾ ಮುನವ್ವರ. ಅಲ್ಲಿ ವಲಸಿಗರು ಮತ್ತು ಮೂಲ ನಿವಾಸಿಗಳು ಎಂಬ ಯಾವ ವ್ಯತ್ಯಾಸವೂ ಇರಲಿಲ್ಲ. ತಮ್ಮ ಸ್ವಂತ ಊರಿನಂತೆ ಮಕ್ಕಾದಿಂದ ಬಂದ, ಎಲ್ಲವನ್ನೂ ಬಿಟ್ಟು ಬಂದ, ಬರಿಗೈಯಲ್ಲಿ ಬಂದ ಒಂದು ಜನತೆ ಮುಹಾಜಿರುಗಳು. ಆ ಮುಹಾಜಿರುಗಳನ್ನು ತಮ್ಮ ಜನತೆ ಎಂಬಂತೆ ಸ್ವೀಕರಿಸ್ತಾರೆ ಮದೀನಾದ ಅನ್ಸಾರಿಗಳು. ಅವರನ್ನು ತಮ್ಮ ಸಹೋದರರು ಎಂದು ಸ್ವೀಕರಿಸಿದರು. ಅವರು ವಲಸೆ ಬಂದವರಿಗೆ ಅಧಿಕಾರ ಕೊಡುತ್ತಾರೆ. ಅವರು ಅತಿ ಹೆಚ್ಚು ಪರಿಗಣನೆ ಕೊಟ್ಟದ್ದು ವಲಸೆ ಬಂದವರಿಗೆ. ಎಲ್ಲಿಯ ತನಕ ಅಂದರೆ ತಮ್ಮ ಸಂಪತ್ತಿನಲ್ಲಿ ಮಕ್ಕಾದಿಂದ ವಲಸೆ ಬಂದ ಸಹೋದರರಿಗೆ ಪಾಲಿದೆ ಎಂದು ವಸಿಯತ್ತು ಬರೆದ ಸಹೋದರ ಸಹೋದರಿಯರೇ, ಜಗತ್ತಿನಲ್ಲಿ ಬೇರೆ ಉದಾಹರಣೆಗಳಿಲ್ಲದ ಅತ್ಯುತ್ತಮ ಮಾದರಿಯಾಗಿದೆ ಹಿಜರತ್ತಿನ ಸಂದರ್ಭದಲ್ಲಿ ನಡೆಯುವುದು. ಇನ್ನಮಲ್ ಮುಅ್ಮಿನೂನ ಇಖ್ವಾ, ಕುರ್ಆನ್ನ ಒಂದು ಆಹ್ವಾನ, ಅದು ಕುರ್ಆನ್ನ ಒಂದು ಆಯತ್ತದು. ಸತ್ಯವಿಶ್ವಾಸಿಗಳು ಪರಸ್ಪರ ಸಹೋದರರು. ಕುರ್ಆನ್ನ ಆ ಆಹ್ವಾನಕ್ಕೆ
ಕುರ್ಆನ್ನ ಆ ಆಯತ್ತಿಗೆ ತಮ್ಮ ಬದುಕಿನ ಮೂಲಕ ಸಾಕ್ಷಿಗಳಾದ ಮನುಷ್ಯರಾಗಿದ್ದಾರೆ ಮದೀನಾದ ಅನ್ಸಾರಿಗಳು. ಅದರಿಂದಲೇ ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕಲಿಸಿಕೊಟ್ಟರು, ಅನ್ಸಾರಿಗಳನ್ನು ಪ್ರೀತಿಸಬೇಕಾದದ್ದು ಈಮಾನ್ನ ಭಾಗ ಅಂತ ಕಲಿಸಿಕೊಟ್ಟರು. ಅನ್ಸಾರಿಗಳನ್ನು ಪ್ರೀತಿಸಬೇಕಾದದ್ದು ಈಮಾನಿನ ಭಾಗ. ಅನ್ಸಾರಿಗಳಿಲ್ಲದಿದ್ದರೆ ಜಗತ್ತಿನಲ್ಲಿ ಯಾವ ಹಿಜರತ್ತು ವಿಜಯ ಗಳಿಸುವುದಿಲ್ಲ. ಮುಹಾಜಿರಿಗಳಾಗುವುದು ಅನ್ಸಾರಿಗಳು ಇರುವಾಗ ಮಾತ್ರ. ಅನ್ಸಾರಿಗಳು ಮತ್ತು ಮುಹಾಜಿರಿಗಳು ಅನ್ಯೋನ್ಯತೆಯಿಂದ ಜೋಡಿಸಲ್ಪಟ್ಟ ಉದಾಹರಣೆ ಜಗತ್ತಿನ ಇತಿಹಾಸದಲ್ಲಿ ಬೇರೆಲ್ಲೂ ನಿಮಗೆ ಕಾಣಲಿಕ್ಕೆ ಖಂಡಿತ ಸಿಗುವುದಿಲ್ಲ. ಸಹೋದರ ಸಹೋದರಿಯರೇ, ಜಗತ್ತಿನ ಮಾದರಿ ನಾಡಾಗಿ, ಜಗತ್ತಿನ ಮಾದರಿ ನಗರವಾಗಿ ಮದೀನಾವನ್ನು ಮಾರ್ಪಡಿಸುವಲ್ಲಿ ಈ ಸಹೋದರತೆಗೆ ಬಹಳ ದೊಡ್ಡ ಪಾತ್ರ ಇದೆ. ಅನ್ಸಾರಿಗಳು ಮತ್ತು ಮುಹಾಜಿರುಗಳು ಸೇರಿ ನಿರ್ಮಿಸಿದ ನಾಡು ಮದೀನಾ ಮುನವ್ವರ. ಮುಹಾಜಿರುಗಳು ವಲಸೆ ಬಂದ ಮುಹಾಜಿರುಗಳು ಮಕ್ಕಾದಿಂದ ಬರಿಗೈಯಲ್ಲಿ ಬಂದ ಜನತೆ. ಮದೀನಾದ ನಿವಾಸಿಗಳಾದ ಅನ್ಸಾರಿಗಳು ಅವರಿಬ್ಬರು ಸೇರಿ ನಿರ್ಮಿಸಿದ ನಗರ ಮದೀನಾ. ಅದು ಮದೀನಾ ಮಾತ್ರ ಅಲ್ಲ, ಅದು ಮದೀನಾ ಮುನವ್ವರ, ಪ್ರಕಾಶಮಾನವಾದ ಮದೀನಾ. ಅದು ಬೆಳಗುವಂತಹ ಮದೀನಾ. ಅದು ಬಹಳ ಬಲಿಷ್ಠವಾದ ನಗರ. ಇವತ್ತಿಗೂ ಜಗತ್ತಿನಲ್ಲಿ ಇವತ್ತಿಗೂ ಕೂಡ ಆಂತರಿಕ ಕಲಹಗಳಿಲ್ಲದ, ಆಂತರಿಕ ಸಮಸ್ಯೆಗಳಿಲ್ಲದ ಅತ್ಯಂತ ಬಲಿಷ್ಠವಾದ ನಗರ ಮದೀನಾ ಎಂಬುದು. ಮದೀನಾ ಮುನವ್ವರ ಜಗತ್ತಿನಲ್ಲಿ ಇವತ್ತಿಗೂ ಬಹಳ ಬಲಿಷ್ಠವಾದಂತಹ ನಗರ. ಯಾವುದೇ ಒಂದು ದೇಶ, ಯಾವುದೇ ಒಂದು ನಾಡು ಬಲಿಷ್ಠವಾಗಬೇಕಾದರೆ ಅದರ ಒಳಗಿನ ಮನುಷ್ಯರ ಮಧ್ಯೆ ಇರುವ ಸಂಬಂಧ ಬಹಳ ಬಲಿಷ್ಠವಾಗಿರಬೇಕು. ಒಂದು ನಾಡು, ಒಂದು ದೇಶ ಅದು ಶಕ್ತಿಶಾಲಿಯಾಗಬೇಕಾದರೆ ಆ ದೇಶದಲ್ಲಿ ಬದುಕುವ ಮನುಷ್ಯರ ಹೃದಯಗಳು ಜೋಡಿಸಲ್ಪಟ್ಟಿರಬೇಕು. ಅಲ್ಲಿ ಅದರ್ಸ್ಗಳಿರಬಾರದು, ಅಲ್ಲಿ ಅನ್ಯರು ಎಂಬ ಮಾನಸಿಕತೆ ಇರಬಾರದು, ಅಲ್ಲಿ ಹಗೆತನ ಇರಬಾರದು. ಹಗೆತನ ಮತ್ತು ವಿದ್ವೇಷವನ್ನು ಹರಡುವವರು ಅವರು ಯಾವ ದೇಶದಲ್ಲಿದ್ದರು, ಹಗೆತನ ಮತ್ತು ವಿದ್ವೇಷವನ್ನು ಹರಡುವವರು ಅವರು ಯಾವ ದೇಶದಲ್ಲಿದ್ದರು, ಅವರು ಆ ದೇಶದ ಆಂತರಿಕ ವಿನ್ಯಾಸವನ್ನು ದುರ್ಬಲಗೊಳಿಸ್ತಾರೆ. ಅವರು ಆ ದೇಶದ ಆಂತರಿಕ ರಚನೆಯನ್ನು ಅವರು ದುರ್ಬಲಗೊಳಿಸ್ತಾರೆ. ಸಹೋದರ ಸಹೋದರಿಯರೇ, ಅನ್ಸಾರಿಗಳಿಗೆ ಹಗೆತನ ಇರಲಿಲ್ಲ, ಅನ್ಸಾರಿಗಳಿಗೆ ವಿದ್ವೇಷ ಗೊತ್ತಿರಲಿಲ್ಲ. ಅನ್ಸಾರಿಗಳಲ್ಲಿದ್ದ ಬಂಡವಾಳ ಪ್ರೀತಿ, ಕರುಣೆ, ಸಹಾನುಭೂತಿ, ಒಗ್ಗಟ್ಟು. ಆದ್ದರಿಂದಲೇ ಅವರು ಮದೀನಾದಿಂದ ಬಂದ ವಲಸಿಗರನ್ನು ಪ್ರೀತಿಯಿಂದ ಸ್ವಾಗತಿಸಿದ್ರು. ತಮ್ಮ ಸಹೋದರರು ಎಂದು ತಿಳಿದು ಎಂದು ಮಾತ್ರ ಅಲ್ಲ, ಅವರಿಗೆ ಆಡಳಿತವನ್ನೇ ಕೊಡುತ್ತಾರೆ. ಮದೀನಾ ಕೇಂದ್ರಿತ ಇಸ್ಲಾಮಿ ವ್ಯವಸ್ಥೆಯ ಆಡಳಿತಗಾರ ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಮೊಹಮ್ಮದ್ ಮುಸ್ತಫಾ ಮಕ್ಕಾದಿಂದ ವಲಸೆ ಬಂದವರು. ಸರಿ, ಮೊಹಮ್ಮದ್ ಮುಸ್ತಫಾ ಪ್ರವಾದಿಯಾಗಿದ್ದರು ಹಾಗೆ ಅಂತ ತಿಳ್ಕೊಳ್ಳೋಣ. ಅದರ ನಂತರ ಇಸ್ಲಾಮಿ ಆಡಳಿತ ವ್ಯವಸ್ಥೆಯ 4 ಖಲೀಫರು ವಲಸಿಗರು. ಅಬೂಬಕರ್ ಸಿದ್ದೀಕ್, ಉಮರ್ ಇಬ್ನ್ ಅಲ್ ಖತ್ತಾಬ್, ಉಸ್ಮಾನ್ ಇಬ್ನ್ ಅಫ್ಫಾನ್, ಅಲಿ ಇಬ್ನ್ ಅಬಿ ತಾಲಿಬ್. ಈ 4 ಆಡಳಿತಗಾರರು ಕೂಡ ಮಕ್ಕಾದಿಂದ ವಲಸೆ ಬಂದ ಮುಹಾಜಿರುಗಳು. ಮದೀನಾ ಕೇಂದ್ರಿತ ಇಸ್ಲಾಮಿ ಆಡಳಿತ ವ್ಯವಸ್ಥೆಯ ಆಡಳಿತಗಾರರು ಮಕ್ಕಾದಿಂದ ವಲಸೆ ಬಂದ ಮುಹಾಜಿರುಗಳು. ಸಹೋದರರೇ, ಇಸ್ಲಾಮಿನ ಇತಿಹಾಸದಲ್ಲಿ ಆ ನಾಡು ಯಾಕೆ ಪ್ರಕಾಶಮಯ ಅಂತ ಕೇಳಿದ್ರೆ, ಆ ನಗರ, ಆ ನಾಡು ಯಾಕೆ ಮುನವ್ವರ ಅಂತ ಕೇಳಿದ್ರೆ, ಅಲ್ಲಿ ಹೊರಗಿನಿಂದ ಬಂದವರು, ಮೂಲ ನಿವಾಸಿಗಳು, ವಲಸಿಗರು ಇವ್ಯಾವ ವ್ಯತ್ಯಾಸವೂ ಅಲ್ಲಿ ಇರಲಿಲ್ಲ, ಆ ಯಾವ ಭಿನ್ನತೆಯೂ ಅಲ್ಲಿ ಇರಲಿಲ್ಲ.
ಒಂದು ನಾಡನ್ನು ನೀವು ದುರ್ಬಲಗೊಳಿಸಬೇಕಾದರೆ, ಒಂದು ದೇಶ, ಒಂದು ನಾಡು, ಒಂದು ನಗರ ಅದು ದುರ್ಬಲ ಆಗಬೇಕಾದರೆ ಅಲ್ಲಿ ಹಗೆತನ, ವಿದ್ವೇಷ ವ್ಯಾಪಕಗೊಳಿಸಬೇಕು. ಬಡಿದು ಕೊಲ್ಲುವುದು, ಮಾಬ್ ಲಿಂಚಿಂಗ್, ಒಂದು ವಿಭಾಗವನ್ನು ಅದರ್ಸ್, ಅನ್ಯರಾಗಿ ಕಾಣುವುದು, ಆರಾಧನಾಲಯಗಳ ಮೇಲೆ ದಾಳಿ ನಡೆಸುವುದು, ಒಂದು ಜನಾಂಗವನ್ನು, ಒಂದು ಜನತೆಯನ್ನು ವಂಶಹತ್ಯೆ ನಡೆಸುವುದು. ಸಹೋದರರೇ, ಇಂತಹ ಕೆಲಸಗಳ ಮೂಲಕ ಜಗತ್ತಿನಲ್ಲಿ ಇಲ್ಲಿನ ತನಕ ಯಾವ ದೇಶವೂ ಯಶಸ್ವಿಯಾಗಲಿಲ್ಲ. ಇಂತಹ ವಿಭಜನೆಯ ಮೂಲಕ ಜಗತ್ತಿನಲ್ಲಿ ಯಾವ ದೇಶಗಳು ಬಲಿಷ್ಠವಾಗಲಿಲ್ಲ, ಯಾವ ದೇಶಗಳು ಬಲಿಷ್ಠವಾಗಲಿಲ್ಲ. ಅದು ಆಂತರಿಕ ದೌರ್ಬಲ್ಯಗಳಿರುವ ದೇಶ, ಅದು ಆಂತರಿಕವಾಗಿ ಛಿದ್ರವಾದ ದೇಶ. ಅದು ಪವಿತ್ರ ಕುರ್ಆನ್ನಲ್ಲಿ ದುರ್ಬಲ ಮನೆ ಎಂಬ ಒಂದು ಪ್ರಸ್ತಾಪ ಇದೆ. ವ ಇನ್ನ ಔಹನಲ್ ಬುಯೂತಿ ಲಬೈತುಲ್ ಅಂಕಬೂತ, ಜೇಡರ ಮನೆ ಅದು ಬಹಳ ದುರ್ಬಲವಾದ ಮನೆ ಅಂತ ಅಲ್ಲಾಹ್ ಹೇಳಿ. ಹೊರಗಿನಿಂದ ಕಾಣುವಾಗ ಬಹಳ ಸುಂದರ, ಜೇಡರ ಬಲೆ ಮನೆ ಅದು ಹೊರಗಿನಿಂದ ನೀವು ನೋಡುವಾಗ ಬಹಳ ಸುಂದರವಾಗಿರುತ್ತದೆ. ಆದರೆ ಅಲ್ಲಾಹ್ ಹೇಳುವುದು ಅದು ಅತ್ಯಂತ ದುರ್ಬಲವಾದ, ಇನ್ನ ಔಹನಲ್ ಬುಯೂತಿ ಲಬೈತುಲ್ ಅಂಕಬೂತ್, ಜಗತ್ತಿನಲ್ಲಿ ಅತ್ಯಂತ ದುರ್ಬಲವಾದ ಮನೆ ಅದು ಜೇಡರ ಮನೆ ಎಂದು ಅಲ್ಲಾಹ್ ಹೇಳಿದ. ಇಂದು ಆಧುನಿಕ ಜಗತ್ತಿನಲ್ಲಿರುವ ಔಹನುಲ್ ಬುಯೂತ್ ಯಾವುದು ಅಂತ ಕೇಳಿದ್ರೆ ಇಸ್ರೇಲ್ ಎಂಬ ದೇಶವಾಗಿದೆ. ನಮಗೆ ಟೆಕ್ನಾಲಜಿ ಇದೆ, ಐರನ್ ಡ್ರೋಮ್ ಇದೆ, ನಮಗೆ ಅಪಾರವಾದ ಸಂಪತ್ತಿದೆ, ಬಲಿಷ್ಠವಾದ ಆಯುಧಗಳಿವೆ. ಇದೆಲ್ಲವೂ ಇರುವಾಗಲೂ ಜಗತ್ತಿನಲ್ಲಿ ಔಹನುಲ್ ಬುಯೂತ್, ದುರ್ಬಲವಾದ ಮನೆ ಯಾವುದು ಅಂತ ಕೇಳಿದ್ರೆ ಇಸ್ರೇಲ್ ಎಂಬ ದೇಶ. ಇಸ್ರೇಲ್ ಎಂಬ ದೇಶ ಸಹಾಯಕ್ಕಾಗಿ ಜಗತ್ತಿನೊಂದಿಗೆ ಆ ದೇಶ ಇವತ್ತು ಅಂಗಲಾಚುತ್ತಾ ಇದೆ. ಬೇರೆಯವರ ಆಸರೆ ಇಲ್ಲದೆ, ಬೇರೆಯವರು ಎತ್ತಿ ಹಿಡಿಯದೆ ಆ ದೇಶ ಉಸಿರಾಡ್ಲಿಕ್ಕೂ ಸಾಧ್ಯ ಇಲ್ಲ. ಆಂತರಿಕವಾದ ಛಿದ್ರತೆಯಿಂದ ನರಳುತ್ತಿರುವ ದೇಶ. ಯಾಕೆಂದರೆ ಅದು ನ್ಯಾಯ, ಶಾಂತಿ, ಒಗ್ಗಟ್ಟಿನ ಬುನಾದಿಗಳಲ್ಲಿ ನಿರ್ಮಿಸಲ್ಪಟ್ಟ ದೇಶ ಅಲ್ಲ. ಅದು ಹಗೆತನದ, ವಿದ್ವೇಷದ ಬುನಾದಿಯಲ್ಲಿ ನಿರ್ಮಿಸಲ್ಪಟ್ಟ ಒಂದು ದೇಶ. ಇನ್ನ ಔಹನಲ್ ಬುಯೂತ್, ಅದು ಅತ್ಯಂತ ದುರ್ಬಲ ದೇಶ. ಅದು ಅತ್ಯಂತ ದುರ್ಬಲ ದೇಶ. ಯಾವ ದೇಶದಲ್ಲಿ ಹಗೆತನ, ವಿದ್ವೇಷ ವ್ಯಾಪಕ ಆಗುತ್ತದೆಯೋ ಆ ದೇಶ ಒಂದು ಬಲಿಷ್ಠ ದೇಶ ಆಗಲಿಕ್ಕೆ ಖಂಡಿತ ಸಾಧ್ಯ ಇಲ್ಲ. ಹೊರಗಿನಿಂದ ನೋಡುವಾಗ ಇಸ್ರೇಲ್ ಅಂದರೆ ಎಂತಹ ಆಕರ್ಷಣೆ, ಇಸ್ರೇಲ್ ಅಂದರೆ ಎಂತಹ ಸೌಂದರ್ಯ. ಆದರೆ ಅದರ ಒಳಗೆ ಆಂತರಿಕ ಛಿದ್ರತೆಗಳಿಂದ ಕೂಡಿರುವ, ದೌರ್ಬಲ್ಯಗಳಿಂದ ಕೂಡಿದ, ಜಗತ್ತಿನ ಮುಂದೆ ಒಂಟಿಯಾಗಿರುವ ಔಹನುಲ್ ಬುಯೂತ್, ಸಹೋದರ ಸಹೋದರಿಯರೇ, ದುರ್ಬಲವಾದಂತಹ ದೇಶ. ಅದೆಂದೂ ಪ್ರಕಾಶಮಾನವಾಗುವುದಿಲ್ಲ. ಅದ್ಯಾವ ಸವಲತ್ತುಗಳಿದ್ರೂ, ಎಷ್ಟು ಟೆಕ್ನಾಲಜಿ ಇದ್ರೂ ಜಗತ್ತಿನಲ್ಲಿ ಒಂದು ಬೆಳಗುವ ದೇಶ ಆಗಲು, ಪ್ರಕಾಶಮಾನವಾದ ದೇಶ ಆಗಲು ಇಸ್ರೇಲಿಗೆ ಅರ್ಹತೆ ಇಲ್ಲ, ಸಾಧ್ಯವೂ ಇಲ್ಲ. ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮಕ್ಕಾದಿಂದ ಮದೀನಾಕ್ಕೆ ಹಿಜರತ್ ಹೋಗಿ ಪ್ರಪ್ರಥಮವಾಗಿ ಮಾಡಿದ ಕೆಲಸ, ಅಲ್ಲಾಹನ ಪ್ರವಾದಿ ಮಸೀದಿ ನಿರ್ಮಿಸ್ತಾರೆ, ಮಸ್ಜಿದುನ್ ನಬವಿ. ಅದರ ಜೊತೆಗೆ ಅಲ್ಲಾಹನ ಪ್ರವಾದಿ ಮಸೀದಿಯ ಪಕ್ಕದಲ್ಲೇ ಮಾರ್ಕೆಟ್ ಅನ್ನು ಅಲ್ಲಾಹನ ಪ್ರವಾದಿ ನಿರ್ಮಿಸ್ತಾರೆ. ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಆ ಮಸೀದಿ ಕೇಂದ್ರಿತವಾಗಿ ಒಂದು ಸಂವಿಧಾನ ಮತ್ತು ಒಂದು ಆಡಳಿತ ವ್ಯವಸ್ಥೆಯನ್ನು ರೂಪಿಸ್ತಾರೆ. ಮದೀನಾ ಚಾಪ್ಟರ್, ಅದು ಜಗತ್ತಿನ ಅತ್ಯಂತ ಪ್ರಮುಖವಾದ ಒಂದು ಕಾನ್ಸ್ಟಿಟ್ಯೂಷನ್, ಬಹಳ ಪ್ರಮುಖವಾದ ಒಂದು ಸಂವಿಧಾನ. ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ದೌತ್ಯ ಮಸೀದಿಯಲ್ಲಿ ಕುಳಿತುಕೊಂಡು ನಮಾಜು ಮಾಡುವುದು ಆಗಿದ್ದರೆ ಅಲ್ಲಾಹನ ಪ್ರವಾದಿ ಹಿಜ್ರತ್ ಹೋಗಬೇಕಾದ ಯಾವ ಅಗತ್ಯವೂ ಇರಲಿಲ್ಲ. ನಮಾಜ್ ಮಾಡುವುದು, ಮಸೀದಿ ಕಟ್ಟುವುದು ಮಾತ್ರ ಅಲ್ಲಾಹನ ಪ್ರವಾದಿಯ ಬದುಕಿನ ಗುರಿಯಾಗಿದ್ದರೆ ಅಲ್ಲಾಹನ ಪ್ರವಾದಿ ಮತ್ತು ಸಹಾಬೆ ಕಿರಾಮ್ ಹಿಜ್ರತ್ ಮಾಡಬೇಕಾದ ಅಗತ್ಯ ಖಂಡಿತ ಇರಲಿಲ್ಲ.
ಯಾಕೆಂದ್ರೆ ನಮಾಜ್ ಮಾಡಲಿಕ್ಕೆ ಮಕ್ಕಾದಲ್ಲಿ ಧಾರಾಳ ವ್ಯವಸ್ಥೆ ಇತ್ತು. ನಮಾಜ್ ಮಾಡುವುದರಿಂದ ಮಕ್ಕಾದ ಮುಶ್ರಿಕ್ಗಳು ಅವರನ್ನು ತಡೆದಿರಲಿಲ್ಲ. ಅಲ್ಲಾಹನ ಪ್ರವಾದಿಯ ಬದುಕಿನ ಗುರಿ ಮಸೀದಿ ನಿರ್ಮಿಸುವುದು, ನಮಾಜ್ ಮಾಡುವುದು ಮಾತ್ರ ಆಗಿರಲಿಲ್ಲ. ಅದರಾಚೆ ಮಸೀದಿಯ ಮೂಲಕ, ನಮಾಜ್ಗಳ ಮೂಲಕ, ಇತರ ಎಲ್ಲ ಇಬಾದತ್ತುಗಳ ಮೂಲಕ ಬದುಕಿನ ಸಮಗ್ರತೆ, ಬದುಕಿನ ಪರಿಪೂರ್ಣತೆ ಮತ್ತು ಸಮಾಜದ ಆಮೂಲಾಗ್ರವಾದ ಬದಲಾವಣೆ ಇದಾಗಿತ್ತು ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ದೌತ್ಯ. ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಆಗಮನದ ಉದ್ದೇಶ. ಅದಕ್ಕಾಗಿ ಸಹೋದರ ಸಹೋದರಿಯರೇ, ಹಿಜ್ರತ್ ನಡೆಯುತ್ತದೆ. ಹಿಜ್ರತ್ ನಡೆದದ್ದಕ್ಕೆ ಬಹಳ ಪ್ಲಾನಿಂಗಿನೊಂದಿಗೆ, ಎಲ್ಲಾ ರೀತಿಯ ಸಿದ್ಧತೆಗಳೊಂದಿಗೆ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅಲ್ಲಾಹನ ಮಾರ್ಗದಲ್ಲಿ ಹಿಜ್ರತ್ ನಡೆಸ್ತಾರೆ. ಆ ಹಿಜ್ರತ್ನ ಒಂದನೆಯ ಉದ್ದೇಶ ಇಸ್ಲಾಮಿ ವ್ಯವಸ್ಥೆ ಮದೀನಾದಲ್ಲಿ ಅಸ್ತಿತ್ವಕ್ಕೆ ಬರಬೇಕು ಎಂಬುದಾಗಿ. ಆ ವ್ಯವಸ್ಥೆ ಮದೀನಾದಲ್ಲಿ ಅಸ್ತಿತ್ವಕ್ಕೆ ಬರುವ ಆ ಸಿಸ್ಟಮ್ ಅದು ಹೇಗೆ ಇರುತ್ತದೆ ಎಂದು ಅಲ್ಲಾಹನ ಪ್ರವಾದಿ ಮಕ್ಕಾದಲ್ಲಿ ಕಲಿಸಿಕೊಟ್ಟಿದ್ದಾರೆ. ರಬ್ಬಿಜಿಯಲ್ ಹಾದಲ್ ಬಲದ ಆಮಿನಾ ವರ್ಜುಕ್ ಅಹ್ಲಹು ಮಿನಸ್ ಸಮರಾತ್. ನಿರ್ಭಯತ್ವದಿಂದ ಕೂಡಿದ ನಾಡು, ಯಾರೂ ಭಯ ಇಲ್ಲದೆ ಬದುಕುವ, ಯಾರೂ ಪರಸ್ಪರ ಅಪನಂಬಿಕೆಗಳಿಲ್ಲದೆ ಬದುಕುವ, ನಿರ್ಭಯತ್ವದೊಂದಿಗೆ ಬದುಕುವ ಒಂದು ಸಿಸ್ಟಮ್ ಅದು ಸ್ಥಾಪಿಸಬೇಕು ಎಂಬುದು ಅಲ್ಲಾಹನ ಪ್ರವಾದಿಯ ಆಡಳಿತ ವ್ಯವಸ್ಥೆಯ ಬುನಾದಿಯದು. ಅದೇ ರೀತಿ ಆ ನಾಡಿನ ಜನರು ಹಸಿವು ಮತ್ತು ಭಯದಿಂದ ಮುಕ್ತರಾಗಿರಬೇಕು. ಹಸಿವು ಮತ್ತು ಭಯದಿಂದ ಮುಕ್ತವಾದ ಒಂದು ನಾಡನ್ನು ಕಟ್ಟಬೇಕು, ಒಂದು ಆಡಳಿತ ವ್ಯವಸ್ಥೆಯನ್ನು ಸ್ಥಾಪಿಸಬೇಕು. ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅದಕ್ಕಾಗಿ ಮಕ್ಕಾದಿಂದ ಮದೀನಾಕ್ಕೆ ಹಿಜ್ರತ್ ಹೋದದ್ದು. ಸಹೋದರ ಸಹೋದರಿಯರೇ, ಒಂದು ಹೊಸ ವರ್ಷದ ಸಂದರ್ಭದಲ್ಲಿ ನೆನಪಿಟ್ಟುಕೊಳ್ಬೇಕು ನೀವೆಲ್ಲ, 1448 ಮರೆತು ಬಿಡಬಾರ್ದು. ಹೇಗೆ 2026 ಎಂಬುದು ಯಾವಾಗಲೂ ನಮಗೆ ನೆನಪಿನಲ್ಲಿರುತ್ತದೆಯೋ, ಇಸ್ಲಾಮಿ ಕ್ಯಾಲೆಂಡರ್ ನಮ್ಮ ಇಬಾದತ್ತುಗಳಲ್ಲೂ ನಿರ್ಣಯಿಸಲ್ಪಡುವ ಹಿಜರಿ ಕ್ಯಾಲೆಂಡರ್ 1448 ಎಂಬ ಆ ಇಸವಿ ಮತ್ತು ಹಿಜರಿ ತಿಂಗಳು, ಅದರ ಡೇಟ್ ಇದೆಲ್ಲೂ ನಮಗೆ ನೆನಪಿರಬೇಕು. ಹಾಗೆ ಒಂದು ಹಿಜರತ್ತನ್ನು ಸ್ಮರಿಸುವಾಗ, ಒಂದು ಹೊಸ ವರ್ಷದ ಸಂಭ್ರಮದಲ್ಲಿರುವಾಗ ನಾವು ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಹಿಜರತ್ತನ್ನು ಸ್ಮರಿಸಲು, ಆ ಹಿಜರತ್ತಿನಿಂದ ಕಲಿಯಬೇಕಾದ ಪಾಠಗಳೇನು ಎಂಬುದರ ಬಗ್ಗೆ ಚರ್ಚಿಸಲು, ಆ ಪಾಠಗಳನ್ನು ಕಲಿಯಲು, ಆ ಪಾಠಗಳ ಮೂಲಕ ಬದುಕನ್ನು ಸುಧಾರಿಸಿಕೊಳ್ಳಲು ನಮಗೆ ಸಾಧ್ಯ ಆಗಬೇಕು. ಹಿಜರತ್ತಿನ ಪಾಠಗಳೇನು ಎಂಬುದರ ಬಗ್ಗೆ ಮುಂದಿನ ಖುತಬದಲ್ಲಿ ಇನ್ನಷ್ಟು ವಿಷಯಗಳನ್ನು ಚರ್ಚಿಸೋಣ ಇನ್ಶಾ ಅಲ್ಲಾಹ್. ಅಲ್ಲಾಹು ಸುಬ್ಹಾನಹು ವ ತಆಲಾ ಹಿಜರತ್ತಿನಿಂದ ಪಾಠ ಕಲಿಯುವ ಆ ಮನಸ್ಸು, ಹಿಜರತ್ತಿನಿಂದ ಪಾಠ ಕಲಿತು ಬದುಕನ್ನು ಸುಧಾರಿಸುವ, ಬದುಕಿನ ಗುರಿಯ ಕಡೆಗೆ ಸಾಗುವ ಆ ಶಕ್ತಿಯನ್ನಲ್ಲಾಹು ನಮಗೆಲ್ಲರಿಗೂ ದಯಪಾಲಿಸಲಿ.